ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನು ವಿಷಯ ಅಂದರೆ, ಮೈಸೂರಿಂದ ಇವಾಗ ನಮ್ಮೂರಿಗೆ ಹೋಗಬೇಕು. ಕೆಲಸದ ಮೇಲೆ ಬಂದಿದ್ದು, ಕೆಲಸ ಮುಗಿಸಿ ಹೋಗ್ತಾ ಇದ್ದೀವಿ. ನನ್ನ ಜೊತೆ ಸಾಗರ ಕೂಡ ಇದ್ದಾನೆ. ಇಷ್ಟೇ ಇದು, ಹೋಗೋದು ಬರೋದು ಅಷ್ಟೇ. ಹೋಗಾದ್ಮೇಲೆ ನೆಕ್ಸ್ಟ್ ಅಲ್ಲಿ ಏನೋ ಪ್ಲ್ಯಾನ್ ಆಗಿ ಅಂತ ನಮ್ಗೆ ಗೊತ್ತಿಲ್ಲ. ಹೋಗಾದ್ಮೇಲೆ ಗೊತ್ತಾಗುತ್ತೆ. ಭಾನುವಾರ ಬೆಂಗಳೂರು ಹೋಗಬೇಕು. ಕಂಟಿನ್ಯೂ ಮಾಡ್ತೀನಿ ಇಲ್ಲಿ. ಬಾಬಾ ಲೈಟ್ ಆಫ್ ಮಾಡಿ ನಾವು ಮತ್ತೆ ಇವಾಗ ಶೂ ಹಾಕೋಬೇಕಾದ್ರಿ. ಏನು ಫಾರಮ್ ಅಲ್ಲದ. ಸೋಮವಾರ ಬೆಳಗ್ಗೆ ಬಂದರೆ ಬೇಗ. ಹಾಂ, ಕೀ ಎಲ್ಲಿ ಮಾಡಿ ಬಾಕ್ಸಲ್ಲಿ ಇಡ್ತಾ ವಾಟ್ಸಪ್ಪಲ್ಲಿ ಇಡ್ತಿದ್ದು. ನಮ್ಮ ಮೈಸೂರೆಲ್ಲ ಯಾರು ಬಂದರೆ ರೂಮ್ ಕೀ ಇಲ್ಲಿ ಇಟ್ಟಿರ್ತೀವಿ. ಬಂದು ದರೋಡೆ ಮಾಡಿ ಕೋಟಿ ಚಿನ್ನ ಬೆಳ್ಳಿ ಎಲ್ಲ ಇಲ್ಲೇ ಇಟ್ಟಿದ್ದೀವಿ. ನೋಡಿ, ಬಾಕ್ಸ್ ತುಂಬ ಎಲ್ಲ ಏನೇನೋ ಇಟ್ಟಿದ್ದೀವಿ. ಬಂದು ದೇವ್ಕಳಿ ನಮ್ಮ ವ್ಯೂ ನೋಡಿ, ನಮ್ಮ ಏರಿಯಾ ವ್ಯೂ. ಹಾಂ, ಮನೆ ಗಾಯ್ಸು ಮೈಸೂರು ಸಿಗ್ನಲಲ್ಲಿ ನಿಂತಿದ್ದೀವಿ. ಜಾಸ್ತಿ ಮೊಬೈಲ್ ಯೂಸ್ ಮಾಡಿದ್ರೆ ಆಮೇಲೆ ಫೈನ್ ಹಾಕ್ತಾರೆ. ಮೊಬೈಲ್ ಯೂಸ್ ಮಾಡೋಕ್ಕಾಗಲ್ಲ ಇವಾಗ. ಸೊ ಗೈಸ್, ಅಲ್ಲಿ ಆಕ್ಸಿಡೆಂಟ್ ಆಗಿದೆ. ಗಾಡಿ ಓಡಿಸ್ಬೇಕಾದ್ರೆ ಆದಷ್ಟು ನಿಧಾನವಾಗಿ ಓಡಿಸಿ. ನಾನೇ ಹೇಳ್ತಾ ಇದ್ದೀನಿ, ನಾನೇ ಮೊಬೈಲ್ ಹೊಡ್ಕೊಂಡು ಗಾಡಿ ಓಡಿಸ್ತಾ ಇದ್ದೀನಿ. ನನ್ನದು ತಪ್ಪಿದೆ. ಸೊ ಯಾರು ಮೊಬೈಲ್ ಹೊಡ್ಕೊಂಡು ಗಾಡಿ ಓಡಿಸ್ಬೇಡಿ. ಒಂದು ನಿಧಾನವಾಗಿ, ಆದಷ್ಟು ನಿಧಾನವಾಗಿ ಗಾಡಿ ಓಡಿಸಿ. ಬೇಗ ಹೋಗುವಂಥದ್ದು ಏನಿಲ್ಲ. ಯಾರು ಏನು ಪ್ರಜಾಸ್ತಿಗೆ ಹೋಗ್ಬಿಡಲ್ಲ. ಬೇಗ ಹೋದರೆ, ಫಾಸ್ಟಾಗಿ ಹೋದರೆ ನಮ್ಮ ಡೆಸ್ಟಿನೇಷನ್ ಅದನ್ನ ಸೇಫಾಗಿ ರೀಚ್ ಆಗಬೇಕಷ್ಟೇ. ಫೈನಲಿ ಗಾಯ್ಸ್, ನಮ್ಮ ನಾಗಮಂಗಲಕ್ಕೆ ಬಂದಿದ್ದೀವಿ. ಬಂದ ತಕ್ಷಣ ಒಂದು ಸೀನ್ ಆಗಿದೆ. ಇವಾಗ ಮನೇಲಿ ಬಂದಿದ್ದ ಒಂದು 10 ಮಿನಿಟ್ಸ್ ಆಗಿಲ್ಲ, ಅಲ್ಲೇ ಒಂದು ಕಡೆ ಹೋಗಬೇಕು ಅಂತವ್ರೆ. ರಿಟರ್ನ್ ಮನೆಗೆ ಬಂದೆ ಗಾಯ್ಸ್. ಮತ್ತು ಆ್ಯಕ್ಚುಲಿ ಸಂಡೇ ಬೆಂಗಳೂರಿಗೆ ಹೋಗ್ಬೇಕು. ನಾಳೆಗೂ ಬೆಂಗಳೂರಿಗೆ ಹೋಗೋ ಚಾನ್ಸು ತುಂಬ ಇದೆ. ಸೊ ಏನೋ ಒಂದು ಕೆಲಸದ ಮೇಲೆ. ಸೊ ನೋಡೋಣ. ಗುಡ್ ನೈಟ್ ಎಲ್ಲರಿಗೂ. ಬೆಳಗಿನ ಶುಭೋದಯಗಳು. ಇವಾಗ ಬೆಂಗಳೂರಿಗೆ ಹೊರಡಬೇಕು, ವಿಜಯನಗರಕ್ಕೆ. ಸ್ಮಾಲ್ ಒಂದು ಕೆಲಸ ಇದೆ ಅಷ್ಟೇ, ಚಿಕ್ಕ ಒಂದು ಕೆಲಸ. ಸೊ ಅದಕ್ಕೆ ಇವಾಗ ಹೋಗಿ ಬರಬೇಕು. ಆ್ಯಂಡು ನಾಳೆ ಒಂದು ಫಂಕ್ಷನ್ ಇದೆ ಫ್ಯಾಮಿಲಿದು. ಸೊ ಅದಕ್ಕೂ ನಾಳೆ ಬೈಕಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಬೈಕು ಇಲ್ಲ ಬಸ್ಸು. ಆಲ್ಮೋಸ್ಟ್ ನಾಳೆ ಸಂಡೇ ಅಲ್ವಾ, ಬಸ್ಸಲ್ಲಾದರೂ ಹಿಂಸೆ. ಅದಕ್ಕೆ ನಮ್ಮ ಫ್ರೆಂಡ್ಸ್ ಆಗಲು ಬೈಕ್ ಇಸ್ಕೊತೀನಿ, ಹೋಗೋಣ. ಇವಾಗ ಫ್ಯಾಮಿಲಿಯಿಂದ ಬರ್ತಾರೆ. ಇವಾಗ ಅವ್ರನ್ನ ಕರ್ಕೊಂಡು ಹೋಗಬೇಕು. ಗೈಸ್, ನೀವು ಏನಾರ ಗಾಡಿ ಸ್ಟಾರ್ಟ್ ಮಾಡಿದಾಗ, ಕೋಲ್ಡಲ್ಲಿದ್ದಾಗ, ಸೊ ಸ್ಟಾರ್ಟ್ ಮಾಡಿ ಒಂದು 10 ಮಿನಿಟ್ಸು ಇಲ್ಲ 5 ಮಿನಿಟ್ಸ್ ಹಂಗೆ ಬಿಟ್ಬಿಡಿ. ಅದು 1000 RAMs ಆಯ್ತಲ್ಲ, ಅದು ಇಲ್ಲಿ ಒಂದು ಆಯ್ತಲ್ಲ, ಇದು ಕೆಳಗೆ ಇಳಿಬೇಕು ಸ್ವಲ್ಪ. ಇದು 2 ಮೇಲೆ 3 ಮೇಲೆ ಇದ್ದರೆ ಗಾಡಿ ರೈಸ್ ಮಾಡಿಬಿಡಿ. ಸ್ಟಾರ್ಟ್ ಮಾಡಿದಷ್ಟನ್ನ ಅದು 1 ಬರೋದಕ್ಕೆ ವೆಯ್ಟ್ ಮಾಡಿ. ಸೊ ಆಮೇಲೆ ನೀವು ಗಾಡಿನ ಮೂವ್ ಮಾಡಿ. ಸೊ ಆ್ಯಂಡು ಬೆಳಗ್ಗೆ ಮಾರ್ನಿಂಗ್ ಟೈಮು ಸ್ಟಾರ್ಟ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಮಾಡಿ ಬಿಟ್ಬಿಡಿ. ಯಾವುದೇ ಬೈಕ್ ಆದರೂ ಅಷ್ಟೇ, ಕಾರ್ ಆದರೂ ಅಷ್ಟೇ. ಕೋಲ್ಡ್ ಆಗಿರ್ತದೆ, ಈ ಕೋಲ್ಡೆಲ್ಲ ಬಿದ್ದಿರ್ತದೆ. ಸೊ ಒಂದೇ ಸಲ ಇಂಜಿನು, ಈಗ ನೀವು ಬೆಳಗ್ಗೆ ಎದ್ದ ತಕ್ಷಣ ಹಂಗೆ ಎದ್ದೇಳಿಸ್ಬಿಟ್ಟು ನೀವು ಡೈರೆಕ್ಟಾಗಿ ಕೆಲಸ ಮಾಡಿದ್ರೆ ಮಾಡ್ಬಿಡ್ತೀರಾ. ಸೊ ನಿಮ್ಮ ಮೈಂಡೇ ಓಡಲ್ಲ ಅವಾಗ. ಸೊ ಇದು ಕೂಡ ಹಾಗೆ, ಗಾಡಿ ಇಂಜಿನ್ ಕೂಡ ಸ್ಟಾರ್ಟ್ ಮಾಡಿದಷ್ಟೇ ಮೂವ್ ಮಾಡಿದ ತಕ್ಷಣ ಅದಕ್ಕೂ ಎಫೆಕ್ಟ್ ಆಗುತ್ತೆ. ಅದಕ್ಕೂ ಏನು ಮಾಡಬೇಕಂತ ಗೊತ್ತಾಗ. ಅದಕ್ಕೆ ನೀವು ಗಾಡಿ ಸ್ಟಾರ್ಟ್ ಮಾಡಿದಾಗ, ಒಂದು ಯಾವುದೇ ಗಾಡಿ ಆದರೂ ಪರವಾಗಿಲ್ಲ, ಒಂದು 5 ನಿಮಿಷ ಬೆಳಗ್ಗೆ ಟೈಮ್ ಬಿಟ್ಬಿಡಿ, ಒಂದು ಸ್ಟಾರ್ಟ್ ಮಾಡಿ. ಆಮೇಲೆ ಅದು ಇಂಜಿನ್ ಸ್ವಲ್ಪ ಸ್ಟಡಿ ಆಗುತ್ತೆ. ಇದೊಂದು ಸಜೆಷನ್ ನಮ್ಮ ಕಡೆಯಿಂದ. ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತದೆ ಬಾಯ್ಸ್ಗಳಿಗೆ. ಸೊ ಕೆಲವೊಬ್ರಿಗೆ ಗೊತ್ತಿಲ್ಲ ಅಂದರೆ ಫಾಲೋ ಅಪ್ ಮಾಡಿ. ಸೊ ಗಾಯ್ಸ್, ಇಲ್ಲಿ ಟಿಫನ್ಗೆ ಹಾಕಿದ್ದೀನಿ. ನಮ್ಮ ಮನೆಯವ್ರಿಗೆ ಇಡ್ಲಿ ಬೇಕಂತ, ಇಡ್ಲಿನೂ ರೆಡಿ ಆಗ್ತಿದೆ. ಅದಕ್ಕೆ ಪಲಾವ್ ತಿಂತಾಯಿದ್ದೆ. ಹೇ ಗೈಸ್, ವಿಜಯನಗರ ಇವಾಗ ಬಂದಿದ್ದೀನಿ. ಸೊ ಇದೊಂದು ಸ್ಮಾಲ್, ಅದು 2 ಗಂಟೆಗೆ ಇರೋದು ಮೀಟಿಂಗು.
ಒಂದೊಂದಲ್ಲ ನಮ್ಮದು ಒಂದೊಂದಲ್ಲ ಮತ್ತೆ ಹೇಗಾಯ್ತು. ಇಲ್ಲಿ ಆಮೇಲೆ ಬರ್ಬೇಕು, ಇನ್ನೂ ಅವ್ರು ಬಂದಿಲ್ಲ. ಅದಕ್ಕೆ ಇವಾಗ ಸುಂಕದ ಕಡೆಗೆ ಹೋಗ್ಬೇಕು. ಇವಾಗ ಬ್ಯೂಟಿ ಇಲ್ಲ ನಿಂತಿದೆ, ಫುಲ್ಲು ರಶ್ ಇದೆ ಗಾಯ್ಸ್. ಸುರೇಶಿಗೆ ಬಂದರೆ ವೀಕೆಂಡೆಲ್ಲ ಬೆಂಗಳೂರಿಂದ ಬರ್ತಾ ಎಲ್ಲ ಇಲ್ಲೇ ತಿಂಕೊಂಡು ಹೋಗ್ಬಿಡ್ತಾರೆ. ಇದೇನು ಮುಂದಕ್ಕೆ ಎಲ್ಲ ಅಷ್ಟು ಚೆನ್ನಾಗಿಲ್ಲ ಹೋಟ್ಲೆಲ್ಲ, ಇದು ಆ್ಯಾವ್ರೇಜ್ ಬಜೆಟಾಗಿ ಚೆನ್ನಾಗಿದೆ, ಅದಕ್ಕೆ ಎಲ್ಲ ಇಲ್ಲಿಗೆ ಬರ್ತಾರೆ. ಎರಡು ದಿನ ರಜಾ ಸಿಕ್ತು, ಬೆಂಗಳೂರಿಗೆ ಹೋಗೋದ್ರಲ್ಲೇ ರಜಾ ಮುಗಿದಾಯಿತು, ಹೋಗಿ ಬರೋದ್ರಲ್ಲೇ. ಇನ್ನು ನೆಕ್ಸ್ಟ್ ವೀಕು ರಜೆ ಇರ್ಬೋದು. ಇನ್ನೊಂದು ಏನೋ ಜಯಂತಿ ಇದೆ, ಅದಕ್ಕೆ ಪ್ಲಾನಾಗಿ ಗೊತ್ತಿಲ್ಲ, ಆ ಶನಿವಾರ ಭಾನುವಾರಕ್ಕೆ ಇರಲಿ. ಓಕೆ, ಇವಾಗ ಅವರು ಊಟ ಮಾಡ್ತಿದ್ದಾರೆ, ಅಲ್ಲಿ ಬರಬೇಕು, ಬಂದ ತಕ್ಷಣ ಹೋಗ್ಬೋದು ಅಷ್ಟೇ. ಸೊ ಎಲ್ಲ ಬೆಂಗಳೂರಿಂದ ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಿಟ್ಟು ಮತ್ತೆ ಇವಾಗ ಗಾಡಿ ಎಕ್ಸ್ಚೇಂಜ್ ಮಾಡ್ಕೊತೀವಿ. ಮತ್ತೆ ನಾಳೆ ಬೆಂಗಳೂರಿಗೆ ಹೋಗ್ಬೇಕು, ಗಾಡಿ ಎಕ್ಸ್ಚೇಂಜ್ ಮಾಡ್ಕೊತಿದ್ದೀವಿ. ಬೈಯವ್ರು ಇದು ತಗೊಂಡಿದ್ದಾರೆ, ನಾನು ಬೈಕ್ ತಗೊಂಡಿದ್ದೀನಿ. ಶುಭವಾಗಲಿ, ಹ್ಯಾಪಿ ಜರ್ನಿ, ಹ್ಯಾಪಿ ಜರ್ನಿ. ಬಾ, ಅವನು ಕಾರ್ ತಗೊಂಡಿರ್ತಾನೆ, ನಾಳೆ ಅವನು ಬೆಂಗಳೂರಿಗೆ ಬರ್ತಾ ಇರೋದು. ಸೊ ನಾನು ಈ ಬೈಕಲ್ಲಿ ಬೆಂಗಳೂರಿಗೆ ಹೋಗ್ತಾ ಇರೋದು, ಇದು ಅವನ ಬೈಕು. ಸೊ ಮಾರ್ನಿಂಗ್ ಸಿಗ್ತೇನೆ. ಹೇ ಗೈಸ್, ಗುಡ್ ಮಾರ್ನಿಂಗ್. ಸೊ ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಸೊ ಬೆಂಗಳೂರಿಗೆ ಒಂದು ಫಂಕ್ಷನ್ಗೆ ಹೋಗ್ತಾ ಇರೋದು. ಅದಕ್ಕೂ ಮುಂಚೆ ಒಂದು ಟೆಂಪಲ್ಗೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಯಾವುದು ಅಂದರೆ ಕಾಮಧೇನು ಕ್ಷೇತ್ರ, ಯಾವುದೋ ಒಂದು ಅಲ್ಲಿ ಐತೆ ಬೆಂಗಳೂರು ಸೈಡ್ ಅಂತ, ನಮ್ಮಂಗ್ಲ ಮಾಕ್ಲಿಯಿಂದ ಆ ಕಡೆ ರೈಟ್ ಸೈಡ್ಗೆ ಹೋದರೆ ಅದ್ಯಾವುದು, ನಾನು ಹೋಗಿರಲಿಲ್ಲ, ನಾನು ಯಾರೋ ಕರ್ಕೊಂಡು ಹೋಗಿದ್ರು. ತುಂಬ ಚೆನ್ನಾಗಿದೆ, ಅದ್ರ ಪಕ್ಕದಲ್ಲೇ ಸಾಯಿಬಾಬಾ ಟೆಂಪಲ್ ಕೂಡ ಇದೆ. ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಹೋಗಕ್ಕೆ ಆಯ್ತಿರಲಿಲ್ಲ. ಸೊ ಫೈನಲಿ 2 ದಿವಸ ಬೆಂಗಳೂರಿಗೆ ಹೋಗ್ತಾ ಇದ್ದೆ. ನಾನು ನೆನ್ನೆ ಹೋಗಿದ್ದೆ, ನೆನ್ನೆ ಹೋಗೋಕ್ಕಾಗಲಿಲ್ಲ, ಫ್ಯಾಮಿಲಿ ಜೊತೆ ಹೋಗಿದ್ದೆ. ಇವತ್ತು ನಾನು ಒಬ್ಬನೇ ಹೋಗ್ತಾ ಇರೋದಲ್ಲ, ಸೊ ಹಾಗೆ ಬೈಕಲ್ಲೇ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಅವರು ನಾವು ಮಾತುಕತೆ ಆಡ್ಕೊಂಡು ಸೊ ಆಮೇಲೆ ಫಂಕ್ಷನ್ಗೆ ಹೋಗೋಣ. ಸೊ ಇವಾಗ ಬೈಕಲ್ಲಿ ಆಲ್ರೆಡಿ ಬಂದಿದೆ ಬೆಳ್ಳಕ್ರಾಸ್ ಹತ್ತತ್ರ. ಆ್ಯಕ್ಚುಲಿ ಸಾಗರನ್ನು ಆಲ್ರೆಡಿ ಮುಂದೆ ಹೋಗ್ತವನೆ, ಫೋನ್ ಮಾಡಿದ್ದ, ರಿಟರ್ನ್ ಮಾಡೋಣ ಅಷ್ಟರಲ್ಲಿ ಕರೆನ್ಸಿನೇ ಖಾಲಿ ಆಗೋಯ್ತು. ಇಲ್ಲಿ ಅಂಗಡಿ ಹಾಕ್ಸೋಣ ಅಂದರೆ ಅಂಗಡಿ ಅವು ತೆಗ್ದಿರಲಿಲ್ಲ. ಸೊ ಇನ್ನೊಂದು ಮೊಬೈಲ್ ಐತೆ, ಅದು ರೀಚಾರ್ಜ್ ಇಲ್ಲ ಅದರಲ್ಲೂ. ಸೊ ಹಂಗಾಗಿ ಇಲ್ಲಿ ಆಟೋ ಅಣ್ಣ ಅಲ್ಲಿ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿಕೊಂಡು ಆಮೇಲೆ ನಾನೇ ರೀಚಾರ್ಜ್ ಮಾಡಿಕೊಂಡೆ. ಇವಾಗ ಸಾಗರನ್ನು ಫೋನ್ ಮಾಡಬೇಕು ಎಲ್ಲವನೇ ಅಂತ. ಮತ್ತು ಇನ್ನೊಂದೇನು ಅಂದರೆ ಶೂ ಒಳಗೆ, ಸಾಕ್ಸ್ ಒಳಗೆ ಏನೋ ಒಂಥರ ಒತ್ತದಾಯಿತು. ನಾನು ಓದ್ಸಲಿ ಎಕ್ಸಾಮಲ್ಲಿ MBA ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದೆ ಗೈಸ್, 3rd ಸೆಮ್ಮಲ್ಲೇನೋ, ಶೂ ಒಳಗೆ ಅಲ್ಲಿ ಹೋಗ್ಬಿಟ್ಟಿದೆ, ಸಾಕ್ಸ್ ಒಳಗೆ. ಅಂದರೆ ಸಾಕ್ಸು ಒಳಗೆ ಹೋಗಿರಲಿಲ್ಲ, ಶೂ ಒಳಗೆ ಹೋಗಿತ್ತು. ಸದ್ಯ ಅದು ಶೂ ಒಳಗೆ ಹೋಗೋದಕ್ಕೆ ಸರಿ ಆಯಿತು, ಸಾಕ್ಸ್ ಒಳಗೆ ಹೋಗ್ಬಿಟ್ಟಿದ್ರೆ ಕತೆ ಏನು. ಅದಕ್ಕೆ ಸಾಕ್ಸ್ ಒಳಗೆ ಏನೋ ಒತ್ತದಾಯಿತು. ಫಸ್ಟು ತಡೆಯಪ್ಪ ಏನು ಅದೇ ಅಂತ ನೋಡೋಣ ಅಂತ ಗಾಡಿ ನಿಲ್ಲಿಸ್ತೆ. ಸದ್ಯ ಏನೂ ಇಲ್ಲ, ಅಲ್ಲಿ ಒಂದು ಕಲ್ಲಿತ್ತು ಅಷ್ಟೇ. ಸೊ ಮನೆತ ತುಂಬ ದಿನ ಏನು ಯೂಸ್ ಮಾಡಿದೆ, ಹಂಗೆ ಬಿಟ್ಬಿಟ್ರೆ ಏನೇ ಆದರೂ ಹಂಗೆ ಏನೋ ಒಂದು ಹಾಳಾಗುತ್ತೆ. ಇವಾಗ ಆಲ್ರೆಡಿ ಟೈಮ್ ಆಗಿದೆ, 12 ಗಂಟೆ ನಮ್ಮದು ಫಂಕ್ಷನ್ ಇರೋದು. ಅದಕ್ಕೂ ಮುಂಚೆ ಬೇಗ ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗೋಣ ಅಂತ. ಹೇ ಗೈಸ್, ಫೈನಲಿ ಟೆಂಪಲ್ಗೆ ಬಂದಿದ್ದೀನಿ. ಹೋದ್ಸಲಿ ಬಂದಾಗಲೂ ಇದೇ ಜಾಗದಲ್ಲಿ ಬೈಕ್ ನಿಲ್ಲಿಸಿತ್ತು. ಸೊ ಇಲ್ಲೂ ಅದೇ ಜಾಗದಲ್ಲೇ ಬೈಕ್ ನಿಲ್ಲಿಸಿದ್ದೀನಿ. ಸೊ ಏನು ಮಿಸ್ಸಿಂಗ್ ಅಂದರೆ ಹೋದ್ಸಲಿ ಬಂದಾಗ ನಮ್ಮ ಜೊತೆ ಬಂದಿಲ್ಲ ಅಷ್ಟೇ, ಅದೊಂದು ಮಿಸ್ಸಿಂಗ್ ಅಷ್ಟೇ. ಈಗೆಲ್ಲ ಶೂ ಬಿಟ್ಬಿಟ್ಟು ಮುಂದೆ ಒಳಗೆ ಹೋಗೋಣ. ರಾಘವೇಂದ್ರ ಸ್ವಾಮಿ ರೀಲ್ಸಲ್ಲಿ ಜಾಸ್ತಿ ನೋಡಿದ ಗ್ಯಾಪ್ನ. ನಾವು ಎಷ್ಟೇ ಸಲ ಹೋಗಬೇಕು ಅಂದರೆ ಹೋಗೋಕ್ಕಾಗಲ್ಲ. ಆದರೆ ರಾಘವೇಂದ್ರ ಸ್ವಾಮಿ ನೋಡಬೇಕು ಅಂದಾಗ ಅವರೇ ಕರ್ಸ್ಕೊತಾರೆ ಅಂತ ಹೇಳ್ತಾರೆ. ಬಟ್ ಪಾಯಿಂಟ್ ಆಫ್ ಮ್ಯಾಟ್ರು, ನಾನೇ ಕಿಲ್ ಬಂದೆ, ಅವರಾಗಿ ನಮ್ಮನ್ನ ಕರ್ಸ್ಕೊಂಡ್ರು, ಅದು ಪಾಯಿಂಟ್ ಆಫ್ ಮ್ಯಾಟ್ರ್ ಆಗುತ್ತೆ. ಸೊ ದರ್ಶನ ಆಯಿತು, ಪ್ರದಕ್ಷಿಣೆ ಆಗ್ತಾಯಿದ್ದೀನಿ. ಸೊ ಗಾಯ್ಸ್, ಒಂದೇ ರೌಂಡು ಸುತ್ತಿತ್ತು, ಸ್ವಲ್ಪ ಕುಂತಿದ್ದು ಹೋಗೋಣ ಅಂತ ಕೂತಿದ್ದೀನಿ. ರಾಘವೇಂದ್ರ ಸ್ವಾಮಿ ಟೆಂಪಲ್ ದರ್ಶನ ಮಾಡಿಕೊಂಡು ಸೊ ಸ್ವಲ್ಪ ತಲೆ ಕೂತು ಇವಾಗ ಪಕ್ಕದಲ್ಲೇ ಇರೋದು ಒಂದು 100 ಮೀಟರ್ಸ್ ಹತ್ತಿರದಲ್ಲೇ ಶಿರಡಿ ಸಾಯಿಬಾಬಾದು ಇಲ್ಲೇ ಬಂದಿದ್ದೀನಿ.
ಫೈನಲಿ ಗೈಸ್ ಎಲ್ಲ ದರ್ಶನ ಮುಗೀತು. ಸೊ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಬಂದೆ, ಏನೋ ಒಂಥರ ಪೀಸ್ಫುಲ್ ಅಂತ ಅನ್ನಿಸ್ತು. ಸೊ ಅಂಡ್ ಹೋಸಲಿ ಬಂದಾಗಲೂ ಎಲ್ಲ ಇದೇ ಥರ ಸೇಮು, ಎಲ್ಲಿ ಬೈಕ್ ನಿಲ್ಸಿದೆ ಎಲ್ಲೇ ಬೈಕ್ ನಿಲ್ಸಿದೆ ಈ ಸಲಿನೂ. ಸೊ ಮತ್ತೆ ಎಲ್ಲ ದೇವಸ್ಥಾನ ಎಲ್ಲ ಮುಗಿದಾದ್ಮೇಲೆ ದರ್ಶನ ಎಲ್ಲ ಮುಗಿದಾದ್ಮೇಲೆ ಇದೇ ಪ್ಲೇಸಲ್ಲಿ ಬಂದು ಕೂತ್ಕೊಂಡಿದ್ದೆ. ಸೊ ದೇವಸ್ಥಾನ ಪಕ್ಕನೇ ಇರೋದಿಲ್ವ ಇಲ್ಲೇ ಬಂದು ಕೂತೀನಿ ಅಂತ. ಸೊ ನಮ್ಮದು ಫ್ಯಾಮಿಲಿ ಫಂಕ್ಷನ್ ಇರೋದು 12 ಗಂಟೆ 12 ಗಂಟೆ ಅಂತ ಇದೆ. ಸೊ ಇನ್ನು 11:15 ಇನ್ನೇನು ಇಲ್ಲಿಂದ ರಾಜಾಜಿನಗರ ಹೋಗಬೇಕು. ಸಾರಿ ಗೈಸ್, ಇಲ್ಲಿಂದ ರಾಜಾಜಿನಗರ ಹೋಗಬೇಕು. ಇಲ್ಲಿಂದ ಒಂದು 14-15 ಕಿಲೋಮೀಟರ್ ಅಷ್ಟೇ ಇರೋದು, ಏನು ಒನ್ ಅವರ್ ಸಾಕು. ಇಲ್ಲಿಂದ ಶಾರ್ಟ್ಕಟ್ ಇದೆ. ಸ್ವಲ್ಪ ಹೊತ್ತಿಲ್ಲ ಕೂತಿದ್ದು ಹೋಗೋಣ, ಏನೋ ಒಂಥರ ನೇಚರು, ಆ ದೇವಸ್ಥಾನ. ಸೊ ಎಲ್ಲ ಪೀಸ್ ಆಗಿದೆ ಮೈಂಡು. ಸೊ ಅದಕ್ಕೆ ಹೇಗಾಯಿತು ಎಲ್ಲ ಫೈನಲಿ ಮುಗೀತು ಫಂಕ್ಷನ್ನು. ಅಲ್ಲಿಂದ ಬೇಗ ಬಂದೆ. ಸೊ ಬಂದು ಫಂಕ್ಷನ್ ಎಲ್ಲ ಮಾಡಿ ಊಟನೂ ಮುಗೀತು ಆಲ್ರೆಡಿ. ಇವಾಗ ಊರಿಗೆ ಹೋಗ್ಬೇಕಷ್ಟೆ. ಸಾಗರ ಅಲ್ಲ ಅವನೇ, ಬಟ್ ಇವಾಗ ಅಲ್ಲಿಗೆ ಹೋಗ್ಬೇಕು ಅಂದರೆ ಫ್ಲೈವರಿಂದ ಸರ್ವಿಸ್ ರೋಡಲ್ಲಿ ಹೋಗಬೇಕು. ಫ್ಲೈವರ್ ಮೇಲೆ ಹೋದರೆ ಡೈರೆಕ್ಟು ನೆಲಮಂಗಲ ರೋಡಿಗೆ ಕನೆಕ್ಟ್ ಆಗಿಬಿಡ್ತದೆ. ಅದಕ್ಕೆ ನೋಡ್ತಾ ಇದ್ದೀನಿ ಹೋಗೋದು ಬೇಡ ಅಂತ. ಸಾಧ್ಯ ಆದರೆ ಹೋಗ್ತೀನಿ, ಇಲ್ಲಾಂದರೆ ಹಂಗೆ. ಈಗ ಸೊ ರಾಜಾಜಿನಗರದಿಂದ ಫಂಕ್ಷನ್ ಮುಗಿಸ್ಕೊಂಡು ಊರಿಗೆ ಹೋಗುವ ರೋಡಲ್ಲಿ ನಮ್ಗೆ ಗೊತ್ತಿರೋದು ಒಬ್ರದ್ದು ಆಫೀಸ್ ಇದೆ, ಇಲ್ಲಿ ಬಂದಿದ್ದೀನಿ. ಬನ್ನಿ ಅಂತ ಹೇಳಿದರು, ಬಂದಿಲ್ಲ ಅವರು. ಅವರ ಹೆಸರು ಅಮೃತ ಅಂತ. ಎಲ್ಲಿ ಸಿಗ್ತಾ ಇಲ್ಲ ಇಲ್ಲಿ ಆಫೀಸಲ್ಲಿ, ಯಾಕೆಂದರೆ ಇವತ್ತು ಸಂಡೇ. ಸೊ ಬೈ ಒಂದು ಪಾರ್ಸಲ್ ಇತ್ತು, ಅದನ್ನು ತೊಗೊಂಡೋಗ್ಬೇಕಿತ್ತು ಅಷ್ಟೇ. ಥರ ಕೇಳಿದೆ ಇಲ್ಲಿಗೆ. ಸೊ ಅವರು ಬರಬೇಕು, ಬಂದಾದಮೇಲೆ ಇಸ್ಕೊಂಡೋಗ್ಬೇಕು ಅಷ್ಟೇ. ಫೈನಲಿ ಗೈಸ್ ಇದೆ ಅದು. ಸೊ ಬಂತು. ಫೈನಲಿ ಗೈಸ್ ನೆನ್ನೆದು ಮತ್ತು ಇವತ್ತಿಂದು ಎಲ್ಲ ಪ್ರೋಗ್ರಾಮ್ಸು ಕಂಪ್ಲೀಟ್ ಆಗಿವೆ. ಇನ್ನೇನು ಇಲ್ಲ. ಈ 2 ದಿನ ರಜಾ ಬರೀ ನಾನು ಬೆಂಗಳೂರು ಹೋಗಿ ಬರೋದ್ರಲ್ಲೇ ಎಲ್ಲ ಮುಗಿದಾಯಿತು. ನಿಮ್ಮದೇ ಮನೆಗಳಕ್ಕಾಗಲಿಲ್ಲ. ಸೊ ಇರಲಿ, ಓಕೆ. ಸೊ ಇನ್ನು ನಾಳೆ ಮತ್ತೆ ಅದೇ ಕೆಲಸ, ಅದೇ ಇದು ಇರಲಿ. ಓಕೆ ಗೈಸು, ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ